ಆಯ್ಕೆಯಾಗಿರ್ತಕ್ಕಂಥ ಶೈಲಜಾ ಮಹೇಶ್ ಅವರಿಗೆ ಅಭಿನಂದನೆಗಳು. ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು ಹೇಳ್ತಾ, ಶೈಲಜಾ ಅವರು ಉತ್ತಮ ಕೆಲಸ ಮಾಡಬೇಕು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಿ. ಒಂದು ದಿನದಿಂದ ಹುಷಾರಾಗಿ ಎಲ್ಲರೂ ಆರೋಗ್ಯ ಕಾಪಾಡಬೇಕಾದ್ದು ನಮ್ಮ ಪಂಚಾಯತಿ ಕರ್ತವ್ಯ. ಮತ್ತು ಡಸ್ಟ್ಬಿನ್ ಕ್ಲೀನಾಗಿರೋದು ಮಾಡಿ ಇದೆಲ್ಲ ನೋಡ್ಕೊಂಡ್ಮೇಲೆ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಅಂದರೆ ಯಾರು ಬರ್ತಾರೆ ಜನ ಕೆಲಸಕ್ಕಾಗಿ ಏನಾದ್ರು ನಮ್ಮ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನ ಕೆಲಸ ಮಾಡಿ ಯಾವುದೂ ಒಂದು ನೋವು ಕೊಡದೆ ಕೆಲಸ ಮಾಡಿ ಸಾಪದೆ ಒಳ್ಳೆಯದಾಯ್ತದೆ. ಅದಕ್ಕೆ ಎಲ್ಲ ಗೌರವಾನ್ವಿತ ನಮ್ಮ ಮಂತ್ರಿಗಳಾದಂಥ ಮಾದೇವಪ್ಪನವರು, ಸುನೀಲ್ ಬೋಸ್ ಅವರು ನಮ್ಮ ಕಡೆ ಒಂದು ಪಕ್ಷದವರು ಇದ್ದಾರೆ. 4 ವರ್ಷ ಮಿನಿಸ್ಟರ್ ಆಗಿದ್ದಾರೆ, 5 ವರ್ಷ ಅವರು MP ಆಗಿದ್ದಾರೆ. ಎಲ್ಲ ಕೆಲಸಗಳನ್ನು ಆದ್ಯತೆ ಮೇಲೆ ಮಾಡಿಸ್ಕೊಳ್ಳೋಣ, ಅಭಿವೃದ್ಧಿ ಹೊಂದೋಣ, ನಾವೆಲ್ಲ ಚೆನ್ನಾಗಿರಬೇಕು ಅಂತ ಒಳ್ಳೆಯದಾಗಲಿ ಅಂತ ಮಾತಾಡ್ತಾರೆ. ನಮಸ್ಕಾರಗಳು. ಒಬ್ಬ ಮಹಿಳಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ಮಾಡಿದಂತಹ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದು ನನ್ನ ಗೆಲುವಲ್ಲ ಸರ್, ಇದು ನನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಗೆಲುವು. ಹಾಗಾಗಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಹಾಗೂ ಸಂಸದರಾದ ಸುನೀಲ್ ಬೋಸರವರು ಅವರ ಸಹಕಾರದಿಂದ, ಕಾಂಗ್ರೆಸ್ ಪಕ್ಷದಿಂದ ಅವರ ಸಹಕಾರದಿಂದ ನಮ್ಮ ಸೋಸಲೆ ಗ್ರಾಮ ಪಂಚಾಯಿತಿನ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಲು ಸಹಕಾರ, ತಮ್ಮೆಲ್ಲರ ಸಹಕಾರ ಹಾಗೂ ಗ್ರಾಮಸ್ಥರ ಸಹಕಾರ, ಮುಖಂಡರ ಸಹಕಾರ, ಎಲ್ಲ ಮೆಂಬರ್ಗಳ ಸಹಕಾರವನ್ನು ಅಭಿವೃದ್ಧಿಪಡಿಸಿದ್ದೇನೆ. ಜೊತೆಗೆ ಸೋಸಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶೈಲಜಾ ಮಹೇಶ್ ಅವರಿಗೆ ಅಭಿನಂದನೆಗಳು. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರಿಗೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ, ಏನು ಈ ಒಂದು ಸಂತೋಷದ ದಿನ ಶೈಲಜಾ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಈ ತಾನೇ ಮಾತನಾಡಲು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಮತ್ತು ಸುನೀಲ್ ಬೋಸ್ರವರು ಅವರ ಆಶೀರ್ವಾದದಿಂದ ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು ಈಗಾಗಲೇ ಸ್ಮಶಾನಕ್ಕೆ 20 ಲಕ್ಷ ರೂಪಾಯಿನ ಹಾಕಿದ್ದಾರೆ. ಹಾಗೂ SCP ಪ್ರೋಗ್ರಾಮ್ಗೆ 30 ಲಕ್ಷ ರೂಪಾಯಿ ಹಾಕಿದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ಬಿದ್ದೋಗಿರೋ ಚಾವಡಿನ ರಿಪೇರಿ ಮಾಡಲು 30 ಲಕ್ಷ ರೂಪಾಯಿನ ಮಂಜೂರು ಮಾಡಿದ್ದಾರೆ. ಹೀಗೆ ಅನೇಕಾರು ಕೆಲಸಗಳನ್ನು ಮಾಡಲು ನಮ್ಮ ಸಾಹೇಬರು ಸಿದ್ಧರಿದ್ದಾರೆ. ನಮಗನ್ನಿಸುತ್ತೆ ಈಗ ಇನ್ನೂ 4 ವರ್ಷಗಳು ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ. ಜೊತೆಗೆ ನಮ್ಮ ಈ ಭಾಗದ ಸಂಸದರು ಈಗ ತಾನೇ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಇನ್ನು 5 ವರ್ಷದ ತನಕ MP ಆಗಿರ್ತಾರೆ. ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರನ್ನ ನಾವು ಎಲ್ಲರೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಸೋಸಲೆ ಗ್ರಾಮದ ಅಭಿವೃದ್ಧಿಗೆ ಮತ್ತು ಏಳಿಗೆಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರೂ ಮನಸ್ಸಿ ನಾನು ಮಾತನಾಡ್ತೀನಿ. ಸಾಮಾನು ತೆಗಿತಿದ್ದಾನೆ, ಸಾಮಾನು ತೆಗಿಲೇ